ಸಂವಿಧಾನದ ವಿರೋಧ ಕೆಲಸ ಆಗಿದೆ. ಹೇಳ್ತೀನಿ ಒಂದು ನಿಮಿಷ ದಯಮಾಡಿ ಒಂದು ನಿಮಿಷ ದಯಮಾಡಿ ಒಂದು ನಿಮಿಷ ಮಾತು ಕೇಳಿ. ಅಂದ್ರೆ ಒಂದು ನಿಮಿಷ ಹೇಳಿ, ಒಂದು ನಿಮಿಷ ಕೇಳಿ, ನಾನು ನೋಡ್ರಿ ಹರಿಪ್ರಸಾದ್, ನಾನು ಬೆಳಿಗ್ಗೆ ನಾಯಕರೇ ಬೆಳಿಗ್ಗೆ ನಾನು ಹೋಗಬಾರ್ದು, ಒಂದು ನಿಮಿಷ ನಾಯಕರೇ ಒಂದು ನಿಮಿಷ ಮಂತ್ರಿ ನಾನು ಕೇಳಿ ಒಂದು ನಿಮಿಷ ಇರಮ್ಮ ಇರಿ ಬಾರ್ತಿ ಯಾವ ಕರ್ತಕ್ಕೆ ಹೋಗುದಿಲ್ಲ. ಕೇಳ್ರಿ, ನಾನು ಬೆಳಗ್ಗೆ ನನ್ನ ತೀರ್ಪನ್ನು ಹೇಳ್ತೀನಿ, ನನ್ನ ತೀರ್ಪನ್ನು ಹೇಳ್ತೀನಿ, ದಯಮಾಡಿ ಕೂತ್ಕೊಳ್ಳಿ. ನಾನು ಕೊಡುದು ಅಲ ಮಾಡುದಿಲ್ಲ ದಿನಾಂಕ 27 ನನ್ನ ತೀರ್ಪನ್ನು ಹೇಳ್ತೀನಿ, ನನ್ನ ತೀರ್ಪನ್ನು ನೋಡಿ ಬೆಳಗ್ಗೆ ನಾನು ಏನ್ ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ನೀವು ಕೇಳಿ, ನಿಮ್ಮ ಮಾತು ಕೇಳಿ, ನಾ ಹೇಳುದು ಕೇಳ್ತೀರಿ ನೀವು, ನಾ ಹೇಳುದು ಕೇಳ್ತಿಲ್ಲ, ನಾನೇ ಹೇಳಿ ಬೆಳಗ್ಗೆ ನಾ ಏನ್ ಹೇಳೀನಿ, ನನ್ನ ತೀರ್ಪು ಹೇಳ್ತೀನ, ನನ್ನ ತೀರ್ಪು ನಂತರ ಮಾತಾಡಿ. ನಂದೊಂದು ಪ್ರಶ್ನೆ ಇದೆ. ಈಗ ನಾವು ಲೆಟರ್ ಕೊಟ್ವಿ, ಗೌರವಾನ್ವಿತ ರಾಜ್ಯಪಾಲರ ವಿರುದ್ಧವಾಗಿ ನಿಮಗೆ ಕಂಪ್ಲೇಂಟ್ ಕೊಡಬಹುದಾ? ಇಬ್ಬರದು ಇದೆ, ಕೊಡ್ಲಿ. ನೀವು ಕೂಡ್ತೀರಿ ಕೂಡಿ ನೋಡಿ, ಹೊತ್ತು ಕೇಳಿ, ಒಂದು ಕೇಳಿ ಮಾತಾಡೋದು ನೋಡಿ. ಏನು ಪುಟ್ಟನ ಸರಿ ಅರ್ಜೆಂಟ್ ಮಾಡಿಬಿಡ್ತೀವಿ ನಾವು. ಪುಟ್ಟನ ಸಭಾನಾಯಕರ ಹೇಳಿ ಖರ್ಗೆ ನೀವು ಬಂದು ಕುತ್ಕೊಳ್ರಿ. ನೋಡಿ ಒಂದ್ ನಿಮಿಷ ನಾ ಯಾವ್ದು ಕರ್ತವ್ಯ ನೋಡಿ, ಯಾವ್ದು ಕರ್ತಕ್ಕೆ ಹೋಗುದಿಲ್ಲ, ಯಾವ್ದು ಕರ್ತ ಹೋಗುದಿಲ್ಲ. ನೋಡಿ ಒಂದ್ ನಿಮಿಷ ನೋಡಿ, ಕೊಡ್ರಿ ಒಂದ್ ನಿಮಿಷ. ಇಲ್ಲಿ ಬೇಕಾದಂತ ಸದಸ್ಯರು ಬೇಕಾದವ್ರ ಮೇಲೆ ಕಂಪ್ಲೇಂಟ್ ಕೊಡುವಂತ ಅವ್ರಿಗೆ ಅಧಿಕಾರ ಐತಿ. ಕೇಳ್ರಿ, ಅದು ಸರಿ. ತಿರಸ್ಕಾರ ಮಾಡಿಲ್ಲ ಬೆಳಿಗ್ಗೆ ತಿರಸ್ಕಾರ ಮಾಡಿ ಮುಗಿಸಿ ತಿರಸ್ಕಾರ ಮಾಡಿ ಅಂತ ಹೇಳಿ ನಿಮ್ ಸರಿಯ ತಪ್ಪು ಹೇಳಕ್ ನನಗೆ ಆಗುದಿಲ್ಲ. ನಿಮ್ದು ತಿರಸ್ಕಾರ ಮಾಡಿ ವಿರುದ್ಧವಾಗಿ ಕ್ರಮ ಜರುಗಿಸುವಂತ
ಮಾಡ್ತೀವಿ ಗವರ್ನರ್ ಆಟ ನಮ್ಮ ಸರಿ ಇವ್ರ ಕೈಗಳು ಒಂದು 2 ನಿಮಿಷ ಕೊಡ್ರಿ ಇವರೇ ಸಭಾನಾಯಕರೇ, 2 ನಿಮಿಷ ಒಂದು 2 ನಿಮಿಷ ಕೊಡಿ, 2 ನಿಮಿಷ ಬಿಡಿ, ನನಗೆ 2 ನಿಮಿಷ ಟೈಮ್ ಕೊಡಿ. ಯಾರಿಲ್ಲ, ಸಂವಿಧಾನಕ್ಕೆ ಅಪಚಾರ ಆಗಿದೆ, ರಾಷ್ಟ್ರಗೀತೆಗೆ ಅಪಚಾರ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಮಾತಾಡ್ತಾರೆ. ಗವರ್ನರ್ ಜಾತಿ ಗವರ್ನರ್ಗೆ ಗೌರವ ಕೊಡ್ತಾರೆ, ಆದ್ರೆ ಸಂವಿಧಾನ ದೊಡ್ಡವರಲ್ಲ. ತಂಗಡಿಗೆ ಕೂಡಿ ನಾನು ತೀರ್ಪು ಹೇಳ್ತೀನಿ, ದಯಮಾಡಿ ಕುತ್ಕೊಳ್ಳಿ. ನಿಮಗೆ ಕೊಡ್ತಿರ್ಲಿನ ಹುಡುಗಾಟಿಗೆ ಮಾಡಾಕ್ತೀನಿ, ಕುತ್ಕ ಹೇಳಿನಿ. ನನ್ನ ಬೆಳಿಗ್ಗೆ ಏನು ಮಾತು ಕೊಟ್ಟಿನಂತ ನಾನು ತೀರ್ಪು ಹೇಳ್ತೀನಿ, ಆಮೇಲೆ ನೀವು ತೀರ್ಮಾನ ಮಾಡಿ. ಅದರಂತೆ ಮುಂದೆ ಎಲ್ಲರೂ ಕೂಡಿ ಒಂದು ತೀರ್ಮಾನಕ್ಕೆ ಬರೋಣ. ದಿನಾಂಕ 22/1/26 ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮೊದಲನೇ ಮಾಡಿಯಲ್ಲಿರುವ ವಿಧಾನಸಭೆಯ ಸಭಾಂಗಣದ ಜಂಟಿ ಅಧಿವೇಶನ ಉದ್ದೇಶಿಸಿ ಗುಣಮಟ್ಟ ರಾಜ್ಯಪಾಲರು ಭಾಷಣ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಎಂದು ಮುಕ್ತಾಯಗೊಳಿಸಿ ರಾಜ್ಯಪಾಲರು ಭಾಷಣ ಮುಗಿದ ನಂತರ ರಾಷ್ಟ್ರಗೀತೆ ನುಡಿಸಲು ಅವಕಾಶ ನೀಡದೆ ನಿರ್ಗಮಿಸಿರುವ ನಡತೆಯನ್ನು ಖಂಡಿಸಿ ಚರ್ಚಿಸಲು ಅನುಮತಿಸಬೇಕೆಂದು ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರು ಹಾಗೂ ಇತರ ಸದಸ್ಯರು ನಮ್ಮ ಮನವಿಯನ್ನು ಸಲ್ಲಿಸಿರುತ್ತಾರೆ. ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಾವಳಿ ರೀತಿ 306/10 ರೀತಿಯ ರಾಜ್ಯಪಾಲ ನಡವಳಿಕೆ ಕುರಿತು ಆರೋಪಿಸತಕ್ಕದ್ದಲ್ಲ ಎಂಬುದು ಆಗಿರುತ್ತದೆ. ಅದಂತೆ ಮಾನ್ಯ ಸರ್ಕಾರಿ ಮುಖ್ಯ ಸಚಿವರು ಅವರು ಹಾಗೂ ಇತರರು ನೀಡುವ ಮನವಿಯನ್ನು ತಿರಸ್ಕರಿಸಿದ್ದೇನೆ. ಕೂಡ್ರಿ ಮಾತಾಡಿ, ಇನ್ನೂ ಮುಗಿದಿಲ್ಲ. ಏನು ಹುಡುಗಾಟಿಗೆ ಮಾಡಾಕತ್ತೀರಿ ನೋಡಿ, ನಾನು ತಲೆ ಕೆಡಿಸ್ಬೇಡ್ರಿ. ದಿನಾಂಕ 22/1/26 ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮೊದಲನೇ ಮಾಡಿಯಲ್ಲಿರುವ ವಿಧಾನಸಭೆ ಸಭಾಂಗಣದ ಜಂಟಿ ಅಧಿವೇಶನ ಉದ್ದೇಶಿಸಿ ಗಣವೆತ್ತ ರಾಜ್ಯಪಾಲರು ಭಾಷಣ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಎಂದು ಮುಕ್ತಾಯಗೊಳಿಸಿ ಸದನದಿಂದ ನಿರ್ಗಮಿಸುವಾಗ ಅವರನ್ನು ಅಡ್ಡಗಟ್ಟಿ ಧಿಕ್ಕಾರ ಕೂಗಿ ಅಪಮಾನ ಎಸಗಿರುವ ಮಾನ್ಯ ಶಾಸಕರು ಎಸ್ ರವಿ ಹಾಗೂ BK ಹರಿಪ್ರಸಾದ್ ಅವರನ್ನು ಅಮಾನತಿಡಬೇಕೆಂದು ಮಾನ್ಯ ವಿರೋಧ ಪಕ್ಷ ನಾಯಕರು ಹಾಗೂ ಸದಸ್ಯರು ದಿನಾಂಕ 23/10/23/1/26 ನೀಡಿರುವ ಪತ್ರದಲ್ಲಿ ವಿನಂತಿಸುತ್ತಾರೆ.
ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 26 ರೀತಿಯ ಅವಲೋಕಿಸಬೇಕಾಗುತ್ತದೆ. ಸದರಿ ಘಟನೆ ವಿಧಾನಸಭೆಯ ಸಭಾಂಗಣ ಗಣವೆತ್ತ ರಾಜ್ಯಪಾಲರು ನಿರ್ಗಮಿಸುವ ವೇಳೆಯಲ್ಲಿ ಜರುಗಿದ್ದು, ಆ ಸಂದರ್ಭದಲ್ಲಿ ಜರುಗಿದು ಅನುಚಿತ ವರ್ತನೆ ಸಂಬಂಧದಲ್ಲಿ ಭಾಗವಹಿಸಿದ ಶಾಸಕರ ವಿರುದ್ಧ ನೀಡಿರುವ ದೂರವನ್ನು ಪರಿಶೀಲಿಸಲು ವಿಧಾನ ಪರಿಷತ್ತಿನ ನೀತಿ ನಿರೂಪಣಾ ಸಮಿತಿಗೆ ವಹಿಸಲು ತೀರ್ಮಾನಿಸಲಾಗಿದೆ.